ಫೈನ್. ಸೊ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಗೊತ್ತಿದೆ ನಿಮ್ಗೆಲ್ಲ, ಇವತ್ತಿನ ಸೆಷನ್ ಟ್ಯಾರೋಟ್ ರೀಡಿಂಗ್ ಇರುತ್ತೆ. ಅಂಡ್ ನಿಮ್ ಕ್ವಶನ್ಸ್ ಏನಿದೆ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಬನ್ನಿ. ನಿಮ್ ಟರ್ನ್ ಬಂದಾಗ ನಾನು ನೇಮ್ ಕಾಲ್ ಮಾಡ್ತೀನಿ, ಆವಾಗ ನೀವು ಅನ್ಮ್ಯೂಟ್ ಮಾಡ್ಕೊಬಹುದು. ಅಂಡ್ ಈಗ ಫಸ್ಟ್ ಕಮ್ ಫಸ್ಟ್ ಸರ್ವ್. ಸೊ ಯಾವ್ದು ಫಸ್ಟ್ ಬರುತ್ತೆ ಕ್ವಶನ್ಸ್, ಅದ್ರ ಅಕಾರ್ಡಿಂಗ್ ಆಗಿ ನಾನು ಕ್ವಶನ್ಸ್ ತಗೊಳ್ತಾ ಹೋಗ್ತೀನಿ. ಅಂಡ್ ಇವತ್ ಮೀಟಿಂಗ್ ಅಟೆಂಡ್ ಆಗಿರೋ ಮೆಂಬರ್ಸ್ ಕಮ್ಮಿ ಇದ್ದೀರಾ, ಸೊ ಹಾಗಾಗಿ ಎಷ್ಟು ಡೀಟೈಲ್ ಆಗಿ ಆಗತ್ತೆ ಅಷ್ಟು ಡೀಟೈಲ್ ಆಗಿ ನಾನು ಹೇಳೋದಿಕ್ ಟ್ರೈ ಮಾಡ್ತೀನಿ. ಅಂಡ್ ಒಂದು ಥಿಂಗ್, ಅಂಡ್ ಜಾಸ್ತಿ ಮೆಂಬರ್ಸ್ ಆಡ್ ಆಗ್ತಾ ಹೋದಂತೆ ಆಬ್ವಿಯಸ್ಲಿ ಕೊಡುವಂತ ಟೈಮ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಫಸ್ಟ್ ಯಾವ್ದು ಕ್ವಶನ್ಸ್ ಬರುತ್ತೆ ಅವ್ರದನ್ನ ನಾನು ತಗೊಳ್ತಾ ಹೋಗ್ತೀನಿ. ಓಕೆ, ಮಂಜುಳಾ ಅವರೇ ಹ್ಯಾಂಡ್ ರೈಸ್ ಮಾಡಿ, ಕೆರಿಯರ್ ರಿಲೇಟೆಡ್ ಆಗಿ ಕೇಳ್ತಾ ಇದ್ದೀರಾ. ಅಂಡ್ ಇವತ್ತಿನ ಒಂದು ಗ್ರೂಪ್ ಎನರ್ಜಿಗೆ ಅಂತ ಅಂದ್ಬಿಟ್ಟು ನಾನೊಂದು ಕಾರ್ಡ್ ಓಪನ್ ಮಾಡಿದ್ದೀನಿ. ಸೊ ಆ ಕಾರ್ಡ್ ಬಂದ್ಬಿಟ್ಟು ಮ್ಯಾಜಿಷಿಯನ್ ಕಾರ್ಡ್. ಮ್ಯಾಜಿಷಿಯನ್ ಕಾರ್ಡ್ ಏನ್ ಹೇಳುತ್ತೆ ಅಂತ ಅಂದ್ರೆ, ವಿ ಹ್ಯಾವ್ ಕೆಪಾಸಿಟಿ, ಕೆಪಬಿಲಿಟಿ ಇದೆ, ಅಂಡ್ ಏನ್ ಬೇಕೋ ಅದನ್ನ ಮ್ಯಾನಿಫೆಸ್ಟ್ ಮಾಡುವಂತ ಪವರ್ ಇದೆ. ಓನ್ಲಿ ಥಿಂಗ್ ಇಸ್ ವಿ ನೀಡ್ ಟು ಟೇಕ್ ಆಕ್ಷನ್. ಎಸ್ ರೇಖಾ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಾರಿ, ಇಟ್ಸ್ ನಾಟ್ ರೇಖಾ, ಮಂಜುಳಾ. ಸಾರಿ, ಮಂಜುಳಾ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮ್ಯಾಮ್. ನಮಸ್ತೆ ಮಂಜುಳಾ ಅವರೇ. ಮಂಜುಳಾ ಅವರೇ ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್? ಹಾ ಮ್ಯಾಮ್, ನಮಸ್ತೆ. ಕೇಳಿಸ್ತಿದೆ ಮ್ಯಾಮ್. ಓಕೆ ಫೈನ್. ಕೆರಿಯರ್ ರಿಲೇಟೆಡ್ ಆಗಿ ಹೇಳ್ತಾ ಇದ್ದೀರಾ. ಏನ್ ಕ್ವಶನ್ ಇದೆ ಅಂದ್ರೆ, ಇವಾಗ ನೀವು ಜಾಬ್ ಸರ್ಚ್ ಮಾಡ್ತಾ ಇದ್ದೀರಾ, ಜಾಬ್ ಅಲ್ಲಿ ಇದ್ದೀರಾ? ನಾನು ಜಾಬ್ ಇಲ್ಲ ಮ್ಯಾಮ್. ನಾನು ಇವಾಗ ಅಕ್ಕನ ಮಗು ಜೊತೆ ನೋಡ್ಕೊತಿದ್ದೀನಿ ಅಕ್ಕನ ಮಗನ. ಓಕೆ. ಅದೇ ಸೊ ಜಾಬ್ ಹಾ ಟ್ರೈ ಮಾಡ್ತಿದ್ದೀನಿ. ಓಕೆ, ನಿಮ್ಗೆ ಅಪ್ಲೈ ಮಾಡಿದ್ದೀರಾ? ಹಾ ಮ್ಯಾಮ್. ಅಪ್ಲೈ ಮಾಡಿದ್ದೀರಾ? ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಾ ಇದ್ದೀರಾ? ಹಾ ಮ್ಯಾಮ್, ಹೌದು. ನಾನು ಎಕ್ಸಾಮ್ಸ್ ಎಲ್ಲ ಅಟೆಂಡ್ ಮಾಡ್ತಿದ್ದೀನಿ ನಾನು. ಓಕೆ. ಆದ್ರೆ ಏನೋ ಗೊತ್ತಿಲ್ಲ, ಯಾವ್ದು ಕರೆಕ್ಟ್ ಆಗ್ತಿಲ್ಲ ಮ್ಯಾಮ್. ಮತ್ತೆ ಇವಾಗ ಮಗು ಜೊತೆ ಇದ್ದೀನಿ, ಓದ್ಕೊಳಕ್ಕೂ ನಂಗೆ ಅಷ್ಟೊಂದು ಆಗ್ತಿಲ್ಲ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಓಕೆ, ಸಿ ಪಾಸ್ಟ್ ನೋಡೋದಾದ್ರೆ ಈ ಒಂದು ಎನರ್ಜಿನಲ್ಲಿ ಕಾಣಿಸ್ತಾ ಇದೆ. ಕ್ವೀನ್ ಆಫ್ ಪೆಂಟಕಲ್ಸ್ ಎನರ್ಜಿನಲ್ಲಿ ನೀವು ಪಾಸ್ಟ್ ಅಲ್ಲಿ ಇದ್ದೀರಾ. ಮೀನ್ಸ್ ನಿಮ್ಮ ಒಂದು ಪಾಸ್ಟ್ ಡಿಸಿಷನ್ಸ್, ಪಾಸ್ಟ್ ಲೆಸನ್ಸ್ ಬಗ್ಗೆ ಇದು ಮಾತಾಡ್ತಾ ಇದೆ ಈ ಕಾರ್ಡ್. ಅಂದ್ರೆ ಇವಾಗ ಪಾಸ್ಟ್ ಅಲ್ಲಿ ನಿಮ್ಮ ಒಂದು ಕಾನ್ಶಿಯಸ್ ಡಿಸಿಷನ್ಸ್ ಏನಾಗಿದೆ ಅದ್ರ ರಿಲೇಟೆಡ್ ಆಗಿ ನೀವು ಈ ಒಂದು ಕಾರ್ಡ್ ಮಾತಾಡ್ತಾ ಇದೆ. ಮೀನ್ಸ್ ನೀವ್ ಇವಾಗ ಕೆರಿಯರ್ ಅಲ್ಲಿ ಇಶ್ಯೂಸ್ ಅಥವಾ ಕೆರಿಯರ್ ಅಲ್ಲಿ ಚಾಲೆಂಜಸ್, ಕೆರಿಯರ್ ಅಲ್ಲಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ನೀವು ಕೇಳ್ತಾ ಇದ್ದೀರಾ. ಆದ್ರೆ ಈ ಹಿಂದೆ ನೀವು ತಗೊಂಡಿರೋ ಡಿಸಿಷನ್ಸ್ ಎಲ್ಲ ಫ್ಯಾಮಿಲಿ ಬೇಸ್ ಮೇಲೆ ಇದೆ. ಮೇ ಬಿ ಹೌದು ಮ್ಯಾಮ್. ಫ್ಯಾಮಿಲಿ ರಿಲೇಟೆಡ್ ಆಗಿರ್ಬೋದು, ನಿಮ್ಮ ಇನ್ಸೆಕ್ಯೂರಿಟೀಸ್ ಇರ್ಬೋದು. ಸೊ ಈ ರೀತಿಯಲ್ಲಿ ನಿಮ್ ಡಿಸಿಷನ್ಸ್ ಬಂದ್ಬಿಟ್ಟು ಫ್ಯಾಮಿಲಿ ಓರಿಯೆಂಟೆಡ್ ಆಗಿತ್ತೆ. ಅಂಡ್ ನಿಮ್ಗೆ ಇವಾಗ ಪ್ರೆಸೆಂಟ್ ನೀವು ಕೆರಿಯರ್ಗೆ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಾ. ಆದ್ರೆ ಈಗ್ಲೂ ಕೂಡ ನೀವು ಡಿಸೈಡ್ ಅಂತ ಬಂದಾಗ ನೀವು ಫ್ಯಾಮಿಲಿ ಬೇಸ್ ಮೇಲೆ ನಿಮ್ ಡಿಸಿಷನ್ಸ್ ಅನ್ನ ನೀವು ಕನ್ಸಿಡರ್ ಮಾಡ್ತೀರಾ, ಹೌದಾ? ಹೌದು ಮ್ಯಾಮ್. ಇವಾಗ ಅದೇ ಮಗು ಜೊತೆ. ಎಸ್. ಸೊ ಇಲ್ಲಿ ಪಾಸ್ಟ್ ಲೆಸನ್ ಬಂದ್ಬಿಟ್ಟು ಮೇನ್ ಥಿಂಗ್ ಅದೇನೆ ನಿಮ್ದು. ಇವಾಗ ನಾನು ಹೋಗ್ಬೇಕಾಗಿರೋದು ಒಂದು ಊರು ಅಂತ ಅಂದ್ರೆ ನಾನು ಆ ಊರ್ ರೋಡ್ ಅಲ್ಲಿ ಹೋಗ್ಬೇಕು. ನಾನು ಹೋಗೋದ್ ಬೇರೆ ರೂಡು ಆದ್ರೆ ಸೇರ್ಬೇಕಾಗಿರೋದ್ ಮಾತ್ರ ಆ ಪ್ಲೇಸ್ ಅಂತ ಅಂದ್ರೆ ಸಾಧ್ಯ ಇಲ್ಲ ಅಲ್ಲ. ಸೊ ಮೇನ್ ಪಾಸ್ಟ್ ಅಲ್ಲಿ ಅದಾಗಿದೆ, ಆ ತಪ್ಪುಗಳಾಗಿದೆ. ಅಂಡ್ ಪ್ರೆಸೆಂಟ್ ಅಲ್ಲಿ ನೋಡೋದಾದ್ರೆ ಇವಾಗ ಆಕ್ಚುಲಿ ಈ ಒಂದು ಪೊಸಿಷನ್ ಅಲ್ಲಿ ಇದ್ದೀರಾ. ಮೀನ್ಸ್ ನಿಮ್ಗೆ ಎಲ್ಲೋ ಒಂದ್ ಕಡೆ ಕೆರಿಯರ್ ದ ಎಂಡ್ ಅಂತ ತರದಲ್ಲಿ ಫೀಲ್ ಆಗ್ತಾ ಇದೆ. ಇಲ್ಲ ನನ್ಗೆ ಇನ್ಮೇಲೆ ಆಗೋದಿಲ್ಲ, ಮೇ ಬಿ ನಾನು ನನ್ ಮಗು ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಎಲ್ಲೋ ನಂದು ಇಲ್ಲಿಗೆ ಕೆರಿಯರ್ ಸ್ಟಾಪ್ ಆಗುತ್ತೇನೋ, ಇಲ್ಲಿಗೆ ಎಂಡ್ ಆಗುತ್ತೇನೋ, ನನ್ ಡ್ರೀಮ್ ಏನಿದೆ ಇಲ್ಲಿಗೆ ಎಂಡ್ ಅನ್ನೋಂತ ಫೀಲ್ ಪದೇ ಪದೇ ನಿಮ್ಗೆ ಕಾಡ್ತಾ ಇದೆ ಪ್ರೆಸೆಂಟ್ ಅಲ್ಲಿ. ಹಾ ಮ್ಯಾಮ್. ಅದಾಗ್ತಾ ಇದ್ಯಾ? ಎಸ್ ಮ್ಯಾಮ್, ಅದೇ. ಬಟ್ ಈಗ ಒಂದ್ ಕಾರ್ಡ್ ಇನ್ನೊಂದು ನಿಮ್ಗೆ ಪ್ರಾಮಿಸ್ ಅನ್ನ ಕೊಡ್ತಾ ಇದೆ. ಒಂದು ಟರ್ಮ್ ಎಂಡ್ ಆಯ್ತು ಅಂತ ಅಂದ್ರೆ ಇನ್ನೊಂದು ಹೊಸ ಸ್ಟಾರ್ಟ್ ಕೂಡ ಇರುತ್ತೆ.
ಓಕೆ. ಸೊ ಹಾಗಾಗಿ ಈ ಕಾರ್ಡ್ ಅಲ್ಲಿ ನಾವು ಎಂಡ್ ಅನ್ನು ಕೂಡ ನೋಡ್ತಾ ಇದೀವಿ, ಸ್ಟಾರ್ಟ್ ಅನ್ನು ಕೂಡ ನೋಡ್ತಾ ಇದೀವಿ. ಸೊ ಇದನ್ನ ನೀವು ಎಂಡ್ ಆಫ್ ದ ಸ್ಟ್ರಗಲ್ ಅಂತನಾದ್ರೂ ತಗೋಬಹುದು, ಅಂಡ್ ಸ್ಟಾರ್ಟ್ ಆಫ್ ದ ನ್ಯೂ ಬಿಗ್ನಿಂಗ್ ಅಂತನಾದ್ರೂ ನೀವೇನಾದ್ರೂ ತಗೋಬಹುದು. ಸೊ ಇಲ್ಲಿ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡೋ, ಓಕೆ ನಂದು ಇಷ್ಟೇನಾ ಕೆರಿಯರ್ ಅಂತ ಥಿಂಕ್ ಮಾಡೋದಕ್ಕಿಂತ, ಇವಾಗ ನೀವು ಪಾಸ್ಟ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋ ಆಪ್ಷನ್ಸ್ ಏನಿದೆ ಅದ್ರ ಒಂದು ಬೇಸ್ ಮೇಲೆ ಫಸ್ಟ್ ನೀವು ನಿಮ್ಮ ರೋಲ್ಸ್ ಅನ್ನ ಫುಲ್ಫಿಲ್ ಮಾಡ್ಬೇಕಾಗತ್ತೆ. ಓಕೆ. ಸೊ ಇವಾಗ ಲೈಕ್ ಎಕ್ಸಾಂಪಲ್, ಮಗು ಚಿಕ್ಕದು, ನಿಮ್ಮ ಒಂದು ಪ್ರೆಸೆನ್ಸ್, ನಿಮ್ಮ ಒಂದು ಟೈಮ್ ಮಗುಗೆ ಅವಶ್ಯಕತೆ ಇದೆ. ಸೊ ನೀವ್ ಏನ್ ಸೆಲೆಕ್ಟ್ ಮಾಡ್ಕೊಂಡಿದೀರಾ ಅದರ ಒಂದು ರೋಲ್ಸ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಫಸ್ಟ್ ಫುಲ್ಫಿಲ್ ಮಾಡೋದು ನಿಮ್ಮ ಈಗ ಪ್ರೆಸೆಂಟ್ ಕರ್ತವ್ಯ. ಸೊ ಅದನ್ನ ನೀವು ಫಸ್ಟ್ ಕಂಪ್ಲೀಟ್ ಮಾಡಿ ಅಂತ ಅಂದ್ಬಿಟ್ಟು ಈ ಕಾರ್ಡ್ ಹೇಳ್ತಾ ಇದೆ. ಒನ್ಸ್ ನೀವು ನಿಮ್ಮ ಒಂದು ರೋಲ್ಸ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಕಾನ್ಶಿಯಸ್ ಆಗಿ ಕಂಪ್ಲೀಟ್ ಮಾಡ್ತಾ ಹೋದಂಗೆ, ಒಂದ್ ಸೆಕೆಂಡ್ ಅಲ್ಲಿ ಮತ್ ಗೊಣ್ಗಾಡ್ತಾನೋ ಅಥವಾ ನಂಗೆ ಬೇಜಾರು ಅಂತಾನೋ ಅಥವಾ ನಿಮ್ಗೆ ಈ ಲೈಫ್ ಇಷ್ಟ ಇಲ್ಲ ಅಂತಾನೋ ಮಾಡೋದಲ್ಲ. ಏನ್ ಮಾಡ್ತಾ ಇದ್ದೀರಾ ಅದನ್ನ 100% ಖುಷಿಯಿಂದ ಮಾಡಕ್ ಸ್ಟಾರ್ಟ್ ಮಾಡಿ. ಒನ್ಸ್ ನೀವ್ ಅದನ್ನ ಮಾಡಕ್ ಸ್ಟಾರ್ಟ್ ಮಾಡಿದ ನಂತರ ನಿಮ್ಗೆ ಆಟೋಮೆಟಿಕ್ ಆಗಿ ಈ ಫೇಸ್ ಕ್ಲಿಯರ್ ಆಗ್ತಾ ಬರುತ್ತೆ. ಈಗ ನೀವು ಪ್ರೆಸೆಂಟ್ ಕಷ್ಟ ಅನ್ನಿಸ್ಬೋದು, ನನ್ಗೆ ಈ ಲೈಫ್ ಇಷ್ಟ ಇಲ್ಲ ಅಂತ ಅನ್ನಿಸ್ಬೋದು, ಅದೆಲ್ಲವೂ ಹೌದು. ಬಟ್ ನಿಮ್ದು ರೋಲ್ಸ್ ಏನಿದೆ ಅದನ್ನ ಮಾಡಿ. ಫ್ರೀ ಟೈಮ್ ಅಲ್ಲಿ ನಿಮ್ಗೆ ಏನ್ ಬೇಕಾಗಿದೆ, ನಿಮ್ ಕೆರಿಯರ್ ಬಗ್ಗೆ ಏನ್ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿದೆ ಅದನ್ನ ಮಾಡಿ. ಒಂದು ಥಿಂಗ್, ಬಿಕಾಸ್ ಫ್ಯೂಚರ್ ಅಲ್ಲಿ ಪಾಸಿಬಿಲಿಟೀಸ್ ಚೆನ್ನಾಗಿದೆ, ಫ್ಯೂಚರ್ ಪಾಸಿಬಿಲಿಟೀಸ್ ಚೆನ್ನಾಗಿ ಕಾಣಿಸ್ತಾ ಇದೆ. ಬಿಕಾಸ್ ನೀವು ಅಪರ್ಚುನಿಟೀಸ್ ಅನ್ನ ಅದು ಓಪನ್ ಅಪ್ ಮಾಡಿ ಕೊಡುತ್ತೆ. ಮೇ ಬಿ ಇವಾಗ ನೀವು ಎಕ್ಸಾಮ್ಸ್ ಬರೀತಾ ಎಕ್ಸಾಮ್ ಪ್ರಿಪರೇಷನ್ಸ್ಗೆ ಟೈಮ್ ಸಿಗ್ತಾ ಇಲ್ಲ, ಅಥವಾ ಆ ರೀತಿಯಲ್ಲಿ ನೀವು ಯೋಚನೆ ಮಾಡ್ತಾ ಇರ್ಬೋದು. ಇವಾಗ ನನ್ ಮಗುದು ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಮುಗಿಸಿ ಆಮೇಲೆ ನಾನ್ ಮತ್ತೆ ಸ್ಟಡಿ ಸ್ಟಾರ್ಟ್ ಮಾಡಿ ಮತ್ತೆ ಎಕ್ಸಾಮ್ ಬರೆಯೋಷ್ಟ್ರಲ್ಲಿ ನಂದು ಏಜ್ ಇದಾಗೋಗುತ್ತೆ ಅಂತ ನೀವು ಥಿಂಕ್ ಮಾಡ್ತಾ ಇರ್ಬೋದು ಮೇ ಬಿ. ಬಟ್ ಈಗ ನಿಮ್ದು ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಅದನ್ನ ಫಿನಿಶ್ ಮಾಡ್ತಾ ಬನ್ನಿ, ಒಂದು ಥಿಂಗ್. ಅಂಡ್ ಫ್ರೀ ಟೈಮ್ ಅಲ್ಲಿ ನಿಮ್ಗೆ ಏನ್ ಇಷ್ಟ ಇದೆಯೋ, ನಿಮ್ಗೆ ಏನ್ ಇದೆಯೋ ನಿಮ್ಮ ಡ್ರೀಮ್, ಅದ್ರ ಅಕಾರ್ಡಿಂಗ್ ಆಗಿ ನೀವು ವರ್ಕ್ ಮಾಡ್ತಾ ಬನ್ನಿ. ಫ್ಯೂಚರ್ ಅಲ್ಲಿ ಆಪರ್ಚುನಿಟೀಸ್ ಓಪನ್ ಆಗುತ್ತೆ. ಸೊ ನಿಮ್ಮ ಒಂದು ಕನ್ಸಿರ್ಬೋದು, ಯಾವ್ದೋ ಒಂದು ಗೌರ್ಮೆಂಟ್ ಜಾಬ್, ಗೌರ್ಮೆಂಟ್ ಅಪಾಯಿಂಟಿಗೆ ನಿಮ್ಗೆ ಕನ್ಸಿರ್ಬೋದು. ಅಂಡ್ ಇಲ್ಲಿ ಲಿಮಿಟ್ ಮಾಡ್ಕೊಳಕ್ ಹೋಗ್ಬೇಡಿ, ನ್ಯಾರೋ ಆಗಿ ಇಟ್ಕೊಳಕ್ ಹೋಗ್ಬೇಡಿ. ನೀವ್ ಎಷ್ಟು ಪ್ರೆಷರ್ ತಗೊಳ್ತೀರಾ ಅಷ್ಟು ನಿಮ್ಗೆ ಆಪರ್ಚುನಿಟೀಸ್ ಕಮ್ಮಿ ಅಂತ ಅನ್ನೋ ತರದ ಫೀಲ್ ಆಗುತ್ತೆ. ಅಪರ್ಚುನಿಟೀಸ್ ಅನ್ನ ನಿಮ್ಗೆ ಗುರುತಿಸಕ್ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಈ ಪ್ರೆಸೆಂಟ್ ಟೈಮ್ ಅಲ್ಲಿ ನಿಮಗ್ ಬೇಕಾಗಿರೋದು ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ಔಟ್ಲುಕ್ ಏನಿದೆ. ಈಗ ನೀವ್ ಯಾವ ಪೊಸಿಷನ್ ಅಲ್ಲಿ ಇದ್ದೀರಾ ಅಲ್ಲಿಯ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಅದನ್ನ 100% ಮಾಡ್ತಾ ನಿಮ್ ಫ್ರೀ ಟೈಮ್ ನ ನಿಮ್ಗೋಸ್ಕರ ಯೂಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿ. ಬೇರೆ ಪಾಸಿಬಿಲಿಟೀಸ್, ಆಪರ್ಚುನಿಟೀಸ್ ಓಪನ್ ಆಗುತ್ತೆ. ಓಕೆ. ಸೊ ನಿಮ್ ಕೆರಿಯರ್ ನ್ಯೂ ಟೈಪ್ ಅಲ್ಲಿ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ. ನಥಿಂಗ್ ಟು ವರಿ, ಎಲ್ಲವೂ ಪಾಸಿಟಿವ್ ಆಗೇ ಇದೆ. ಬಟ್ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ನಿಮ್ಮ ಒಂದು ಮೈಂಡ್ ಸೆಟ್ ಕಾರಣದಿಂದ ಅದು ಇದಾಗ್ತಾ ಇದೆ ಅಷ್ಟೇ. ಸೊ ಹಾಗಾಗಿ ಪ್ರೆಸೆಂಟ್ ಅಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪಾಸಿಟಿವ್ ಆಗಿ ಇರೋದಕ್ಕೆ ಗೋ ವಿತ್ ದ ಫ್ಲೋ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಮತ್ತೆ ಮುಂದಿನ ವಾರನೇ ನಂಗೆ ಎಕ್ಸಾಮ್ ಇದೆ ಮ್ಯಾಮ್. ಇಟ್ಸ್ ಓಕೆ, ಆಲ್ ದ ಬೆಸ್ಟ್. ನಿಮ್ ಪ್ರಯತ್ನ ನೀವು ಮಾಡಿ. ಬಟ್ ಆದಷ್ಟು ಆ ಸ್ಟ್ರೆಸ್ ನನ್ ಕೈಲಿ ಆಗ್ತಾ ಇಲ್ಲ ಅದನ್ನ ಬಿಡಿ. ಅಂದ್ರೆ ನಂಗೆ ತುಂಬಾ ಸಮಯದಿಂದನೂ ಇದೆ, ಮನೆದೇ ಬರುತ್ತೆ. ಅಕ್ಕನ್ ಮಗನ್ ನೋಡ್ಕೊಳ್ಳೋದು, ಸ್ವಲ್ಪ ಸಮಯದಿಂದ ಅಮ್ಮಂಗೆ ಆರಾಮಿಲ್ಲ, ಅಮ್ಮನ್ ನೋಡ್ಕೊಳ್ಳೋದು, ಹಂಗೆ ಆಗ್ತಿದೆ. ನಾನು ಓದ್ಬೇಕು ಅನ್ಕೋ ಟೈಮ್ಗೆಲ್ಲ ಹಿಂಗೆಲ್ಲ ಆಗ್ತಾ ಇದೆ ನಂಗೆ. ನಮ್ಮ ಮನೇಲಿ ಎಲ್ರು ತಂಗಿದವ್ರು ಓದ್ತಿದಾರ, ಅಕ್ಕ ಕೆಲ್ಸದಲ್ಲಿದ್ದಾರೆ, ನಾನೇ ಮಿಡ್ಲಲ್ಲಿ ಇದ್ದೀನಿ. ಅದಕ್ಕೆ ಸ್ವಲ್ಪ ಅನ್ನಿಸ್ತಿತ್ತು ಮ್ಯಾಮ್. ಇಟ್ಸ್ ಓಕೆ. ನಿಮ್ದು ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಅದನ್ನ ಮುಗಿಸಿ ನೀವು ಖಂಡಿತ ಇದ್ ಮಾಡ್ಕೊಬಹುದು. ಆಪರ್ಚುನಿಟಿ ಚೆನ್ನಾಗಿದೆ, ಫ್ಯೂಚರ್ ಪಾಸಿಬಿಲಿಟಿ ಚೆನ್ನಾಗಿದೆ, ಆಪರ್ಚುನಿಟಿ ಚೆನ್ನಾಗಿ ಸಿಗುತ್ತಾ ಇದೆ. ಓಕೆ ಮ್ಯಾಮ್. ಓಕೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ ನಿಮ್ಮ ಮೈಂಡ್ ಸೆಟ್. ನೀವೆಲ್ಲೋ ಒಂದ್ ಕಡೆ ನನ್ನ ಅಸಹಾಯಕಳು, ನನ್ ವಿಕ್ಟಿಮ್ ಆದೆ, ಎಲ್ಲರೂ ನನ್ನ ಯುಟಿಲೈಸ್ ಮಾಡ್ಕೋತಾ ಇದಾರೆ, ಎಲ್ಲರ ಕೆಲ್ಸಕ್ಕೂ ನಾನಿದ್ದೀನಿ, ನನ್ಗೇನೆ ನನ್ ಟೈಮ್ ಕೊಡಕ್ ಆಗ್ತಾ ಇಲ್ಲ, ಈ ತರದಲ್ಲಿ ನೀವು ಮಾತಾಡ್ತಾ ಹೋದ್ರೆ ನಿಮ್ ಜೊತೆಗ್ ನೀವು ಅಗೈನ್ ನೀವು ಅದೇ ವಿಕ್ಟಿಮ್ ಮೈಂಡ್ ಸೆಟ್ಗೆ ಹೋಗ್ತೀರಾ. ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋತೀರಾ. ಈಗ ನೀವು ಪ್ರೆಸೆಂಟ್ ಎಷ್ಟು ಪಾಸಿಟಿವ್ ಆಗಿರ್ತೀರಾ ಅಷ್ಟು ಬೇಗ ನಿಮ್ಗೆ ಈ ಆಪರ್ಚುನಿಟೀಸ್ ಓಪನ್ ಆಗತ್ತೆ. ಶೋರ್ ಮ್ಯಾಮ್. ಹೊಸ ಆಪರ್ಚುನಿಟೀಸ್ ನಿಮ್ಗೆ ವೇಟ್ ಮಾಡ್ತಾ ಇದೆ, ಒಂದು ಥಿಂಗ್. ಅಂಡ್ ಇನ್ನೊಂದು ಸಜೆಷನ್ ಕೊಡೋದಾದ್ರೆ, ಏನ್ ಜಾಬ್ ಸಿಗತ್ತೆ ನಿಮ್ಗೆ ಅದಕ್ಕೆ ನೀವು ಜಸ್ಟ್ ಮೂವ್ ಆನ್ ಆಗಿ ಇದೇ ಜಾಬ್ ಬೇಕು ಅಂತ ಅಂದ್ಬಿಟ್ಟು ಅಲ್ಲಿಗೆ ಸ್ಟಿಕ್ ಆಗಬೇಡಿ. ಓಕೆ. ಸ್ಟಾರ್ಟ್ ಯುವರ್ ಕೆರಿಯರ್. ಯಾವ ರೀತಿಯಲ್ಲಿ ಎಷ್ಟರಿಂದ ಸಾಧ್ಯ ಆಗುತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡಿ. ಪರ್ಫೆಕ್ಟ್ ಥಿಂಗ್ ಗೆ ವೇಟ್ ಮಾಡಕ್ ಹೋಗ್ಬೇಡಿ.
ಫಸ್ಟ್ ನೀವು ಸ್ಟಾರ್ಟ್ ಮಾಡಿ ಆಮೇಲೆ ನಿಮ್ಗೆ ಏನ್ ಬೇಕೋ ಅದ್ ನಿಮ್ಗೆ ಓಪನ್ ಅಪ್ ಆಗ್ತಾ ಹೋಗುತ್ತೆ. ಸರಿ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ತುಂಬಾ ಥ್ಯಾಂಕ್ ಯು ಮ್ಯಾಮ್, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಫೈನ್ ಫೈನ್. ಥ್ಯಾಂಕ್ ಯು.